ಬಿಗ್ ಬಾಸ್ 11ರ ವಿನ್ನರ್ ಚಿಲ್ಲೂರು ಬಡ್ನೆ ಹನುಮಂತ ಅವರ ಮನೆಯಲ್ಲಿದ್ದೇವೆ. ಏನೋ ನಿನ್ನೆ 11ರಲ್ಲಿ ಬಿಗ್ ಬಾಸ್ 11ರಲ್ಲಿ ಜನಪದ ಶೈಲಿಯ ಮೂಲಕ ಗುರುತಿಸಿಕೊಂಡಂಥ ಶರೀಫರ ತತ್ವಪದ ಹಾಡು ಹೇಳುವ ಮೂಲಕ ಖ್ಯಾತಿಯನ್ನು ಹೊಂದಿದಂಥ ಹನುಮಂತ ಏನು ಬಿಗ್ ಬಾಸ್ನಲ್ಲಿ ಕೂಡ ವಿನ್ನರ್ ಆಗಿರುವಂಥದ್ದು, ಕರುನಾಡಿನ ಜನರ ಹೃದಯವನ್ನು ಗೆದ್ದಿರುವಂಥದ್ದು. ಈಗ ಅವರ ಮನೆ ಮುಂಭಾಗದಲ್ಲಿದ್ದೇನೆ. ಆದರೆ ರಾಜ್ಯದ ಅಭಿಮಾನಿಗಳಿಗೆ ಒಂದು ರೀತಿ ಖುಷಿಯಾಗಿದ್ದರೆ ಅವರ ಮನೆಯಲ್ಲಿ ಇವತ್ತು ಅವರ ಏನು ಚಿಕ್ಕಪ್ಪ ನಿಧನ ಆದರ ಹಿನ್ನೆಲೆಯಲ್ಲಿ ಒಂದು ರೀತಿ ನೀರುವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಅಂದರೆ ಹನುಮಂತ ಗೆದ್ದರೂ ಕೂಡ ಅವರಿಗೆ ಸಂಭ್ರಮ ಆಚರಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂದರೆ ಅವರ ಏನು ಅವ್ರ ತಂದೆಯ ತಮ್ಮ ತೀರ್ಕೊಂಡ್ರ ಹಿನ್ನೆಲೆಯಲ್ಲಿ ಕೂಡ ಮನೆಯಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿರುವಂಥದ್ದು. ಬೆಂಗಳೂರಿನಲ್ಲಿ ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಅಲ್ಲೇ ಇರುವ ಹಿನ್ನೆಲೆಯಲ್ಲಿ ಒಂದು ರೀತಿ ನೀರವ ಮೌನ ಆವರಿಸಿರುವಂಥದ್ದು. ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಭಾಳಷ್ಟು ಶುಭಾಶಯ ಕೋರಿದರು. ಏನು ಅವರಿಗೆ ಶುಭಾಶಯ ಕೋರಿ ಗೆಲ್ಲಲಿಕ್ಕೆ ಓಟನ್ನು ಹಾಕಿದರು. 5 ಕೋಟಿಗೂ ಹೆಚ್ಚು ಅಧಿಕ ಏನು ಓಟ್ ಹಾಕುವ ಮೂಲಕ ಬಿಗ್ ಬಾಸ್ ಹನುಮಂತನನ್ನು ಗೆಲ್ಲಿಸಿರುವಂಥದ್ದು. ಶುಭಾಶಯ ಮಹಾಪುರವೇ ಹರಿದು ಬಂದಿರುವಂಥದ್ದು. ಹೀಗಾಗಿ ಅವರ ಮನೆಯಲ್ಲಿ ಒಂದು ರೀತಿ ಇವತ್ತು ನೀರವ ಮೌನ ಆವರಿಸಿದೆ ಅಂತಲೇ ಹೇಳ್ಬೋದು. ಹೀಗಾಗಿ ನಾಳೆ ಅವರ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಏನು ಇಲ್ಲಿಗೆ ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಅವರ ನಿವಾಸಕ್ಕೆ ಕೂಡ ಆಗಮಿಸಲಿದ್ದಾರೆ. ಹೀಗಾಗಿ ಒಂದು ರೀತಿ ರಾಜ್ಯಜನಕ್ಕೆ ಖುಷಿಯಾದರೆ ಅವರ ಮನೆಯಲ್ಲಿ ಕೂಡ ಒಂದು ರೀತಿ ದುಃಖ ಮಡಗಟ್ಟಿರುವುದೇ ಅಂತಲೇ ಹೇಳ್ಬೋದು. ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಏನಾಗಿದೆ ಅವ್ರ ದೊಡ್ಡಪ್ಪರು ಏನು ನಾವು ಹಾವೇರಿ ಜಿಲ್ಲೆ ಕೊಂತಿಮಗಿರಿ ಸರ ನೋಡಾಕ್ ಬಂದಿದ್ದೀವಿ. ನಾವು ಹನುಮಂತನ ಫ್ಯಾನ್ಸ್ ರೀ, ನೋಡಾಕ್ ಬಂದಿದ್ದೀವಿ ಸರ್. ಭಾಳ ಖುಷಿಯಾಗಿತ್ತು, ನೀವೆಲ್ಲ ಸಪೋರ್ಟ್ ಮಾಡಿ. ಚಲೋ ಆಗೈತೆ ಸರ್, ಚಲೋ ಆಗೈತೆ. ಅದಕ್ಕೆ ಅಭಿಮಾನಿಗಳು ಅದಕ್ಕೆ ನೋಡಾಕ್ ಬಂದಿದ್ದೀವಿ ಸರ್ ನಾವು ಇಲ್ಲಿ. ಹ್ಞೂ ಸರ್, ಮಾಡೈತೆ ಸರ್, ಮಾಡಿ. ಹ್ಞೂ ಸರ್, ಹ್ಞೂ ಸರ್. ಅವ್ರ ಕುಟುಂಬ ಸದಸ್ಯರು ಅವ್ರನ್ನ ಮಾತಾಡ್ಸೋಣ. ಅವರ ದೊಡ್ಡಪ್ಪರಿಗೆ ಏನಾಗಿತ್ತು? ಒಂದು ಕಡೆ ಸಂತೋಷ, ಒಂದು ಕಡೆ ಆದರೆ ಒಂದು ಕಡೆ ಇನ್ನೊಂದು ಕಡೆ ದುಃಖ ಆಗಿರುವಂಥದ್ದು. ಏನು ಹೇಳಕ್ಕೆ ಇಷ್ಟ? ಇಲ್ಲ ಸರ್, ಅವ್ರ ಕಾಕ ಡೆತ್ ಆಗ್ಯಾರ ನಿನ್ನೆ. ಹಿಂಗಾಗಿ ಅವರು ಒಂದು ಸ್ವಲ್ಪ ದುಃಖದೊಳಗಿದ್ದಾರೆ. ಹಿಂಗಾಗಿ ಮೆರವಣಿಗೆನ ಮಾಡೋದು ನಮ್ಮ ತಲೆಯಾಗಿತ್ತು. ನೋಡ್ಬೇಕು ಇನ್ನೊಂದು 2 ದಿನ ಆತಂದ್ರೆ ಅದನ್ನ ಮಾಡ್ಬೇಕಂತ ವಿಚಾರ ಅದ. ಈಗ ಸದ್ಯ ಅವರೆಲ್ಲ ಕುಟುಂಬದವರು ಒಂದು ಸ್ವಲ್ಪ ದುಃಖದಾಗಿದ್ದಾರೆ. ಅವ್ರಿಗೂ ಈಗ ಅದ್ರ ಸಂಬಂಧನ ಬರ್ಲಿಕ್ಕೆ ಗೊತ್ತಾರೆ. ಈಗ ಅವ್ರು ಅಲ್ಲಿ ಹೋಗಿಂದನ ಗೊತ್ತಾತ್ರಿ ಅವ್ರಿಗೂ ಹಿಂಗೆ ಡೆತ್ ಆಗಿದ್ದೆ. ಅವರು ಒಂದು ಸ್ವಲ್ಪ ಕಷ್ಟದಾಗಿದ್ದಾರೆ. ಈಗ ಅದ್ರ ಸಂಬಂಧಿ ಎಲ್ಲರೂ ಈಗ ನಾವೇ ಒಂದು ಸ್ವಲ್ಪ ಸುಮ್ಮನಾಗೇವಿ, ಏನು ಇದು ಬೇಡ ಅಂತಂದು. ಇದಿಷ್ಟು ಕುಟುಂಬ ಸದಸ್ಯರ ಮಾತು. ಅಂದರೆ ಅವರ ಫ್ಯಾಮಿಲಿ ಕೂಡ ಈಗಾಗಲೇ ಹನುಮಂತನನ್ನು ನೋಡಲಿಕ್ಕೆ ಅಲ್ಲಿ ಹೋಗಿರುವಂಥದ್ದು. ಹೀಗಾಗಿ ಅಲ್ಲಿ ಹೋದ ನಂತರ ಅವರು ನಿಧನರಾಗಿರುವಂತಹ ಸುದ್ದಿ ಗೊತ್ತಾಗಿರುವಂಥದ್ದು. ಹೀಗಾಗಿ ಒಂದು ಕಡೆ ರಾಜ್ಯ ಜನರಿಗೆ ಸಂಭ್ರಮ ಆದರೆ, ಇನ್ನೊಂದು ಕಡೆ ಮನೆಯಲ್ಲಿ ಅವರ ಚಿಕ್ಕಪ್ಪ ನಿಧನರಾದ ಹಿನ್ನೆಲೆಯಲ್ಲಿ ಕೂಡ ಸೂತಕದ ವಾತಾವರಣ, ಒಂದು ರೀತಿ ನೀರವ ಮೌನ ಆವರಿಸಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ಅವರು ಹನುಮಂತ ಅವರು ಫಸ್ಟ್ ಕುರಿ ಕಾಯ್ತಿದ್ರು, ಮತ್ತು ಅಲ್ಲಿಂದ ಹಂಗೆ ಸಣ್ಣ ಪುಟ್ಟ ಭಜನೆ ಮಾಡ್ತಿದ್ರು. ಸಣ್ಣ ಪುಟ್ಟ ಕುರಿ ಕಾಯ್ದು ಬಿಟ್ಟರು, ಮತ್ತು ಅಲ್ಲೆಲ್ಲೇ ಜಾತ್ರೆಗೆ ಹೋಗೋದು, ಭಜನೆ ಮಾಡ್ತಿದ್ರು. ಭಾರಿ ಚಲೋ ಮಾಡಿದರು. ಆಮೇಲೆ ಸರಿಗಮಪ್ಪರು ಬಂದರು, ಅಲ್ಲಿ ಅವ್ರು ತೊಗೊಂಡು ಹೋದರು. ಅಲ್ಲಿಂದ ಭಾಳ ಇಂಪ್ರೂವ್ಮೆಂಟ್ ಆಯ್ತಾರೆ. ಅಲ್ಲಿಂದ ಬಿಗ್ ಬಾಸ್ಗೆ ಹೋದರು, ಅಲ್ಲಿ ಬಂದರು, ಭಾಳ ಚಲೋ ಮಾಡಿದರು. ಅವರೊಂದು ಗೆದ್ದು ಬಂದು ಭಾಳ ಚಲೋ ಆಗಿದೆ. ನಮ್ಮ ಊರಿಗೆ ಖುಷಿ ಅದ. ಹಾವೇರಿ ಜಿಲ್ಲೆಗೆ ಸವಣೂರು ತಾಲೂಕಿಗೆ ದೊಡ್ಡೊಂದು ಖುಷಿ. ಅವ ಹೆಂಗೋ ಇದ್ದ, ಹೆಂಗೋ ಬೆಳೆದ್ಬಿಟ್ಟ. ದೇವರು ಒಂದು ರಾಜಕೀಯ ಇಲ್ಲ, ಒಂದು ಏನೂ ಇಲ್ಲ. ಅದು ಹೆಂಗೋ ಬಂದ, ಹೆಂಗೋ ಬೆಳೆದ್ಬಿಟ್ಟ. ಎಲ್ಲ ದೇವರು, ಹನುಮಂತ ದೇವರು ಹಸಿರು. ಅವರು ಹಳೆಯರು. ಅವರು ನಮ್ಮ ಹೆಂಡತಿ ಚಿಕ್ಕಮ್ಮನ ಮಗ ಅವನು. ನಮ್ಮ ಹೆಂಡತಿ ಚಿಕ್ಕಮ್ಮನ ಮಗ ಅವನು. ಅವ್ರು ನಮ್ಮತ್ತೆ ಚಿಕ್ಕ ದೊಡ್ಡಪ್ಪನ ಮಕ್ಕಳು ಅವರಿಬ್ರು. ನಿಮ್ಮ ಜೊತೆಗೆಲ್ಲ ಹೆಂಗಿರ್ತಾನ್ರಿ? ಚಲೋ ಇರ್ತಾನೆ. ಬಂದ್ರೆ ಅಂತರ ನಕ್ಕೊಂತ ಖುಷಿ, ಒಳ್ಳೆ ಖುಷಿ. ಯಾರ ಅದು ಎಲ್ಲಿ ಬಂದ್ರು ಮಾಮ ಅಷ್ಟೇ. ಒಟ್ಟು ತಲೆಯಲ್ಲಿ ಏನು ಬರೋದು ಹೇಳ್ಬೇಡ. ನಮ್ಗಂತ ಅವಂಗೆ ಖುಷಿ. ಹಂಗೆ ಚಲೋ ಅದಾರ ಮನುಷ್ಯ. ಒಳ್ಳೆ ಚಲೋ ಮನುಷ್ಯರು, ಒಳ್ಳೆ ಮನಸ್ಸು.